ಓಕೆ, ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ರಂಭಾಪುರಿ ಶ್ರೀಗಳು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಹಾರೈಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಶುಭ ಹಾರೈಸಿದ್ದಾರೆ. ಡಿ ಕೆ ಶಿ ಸಿಎಂ ಆಗಿ ಒಳ್ಳೆಯ ಆಡಳಿತವನ್ನ ನಡೆಸಲಿ, ರಾಜ್ಯದ ಅಭಿವೃದ್ಧಿಗೆ ನಾವು ಅಪೇಕ್ಷೆ ಇಟ್ಕೊಂಡಿದ್ದೀವಿ. ಡಿ ಕೆ ಶಿಗೆ ಗಟ್ಟಿ ನಿಲುವು ತಾಳುವಂತಹ ಆತ್ಮಬಲ ಶಕ್ತಿಯೂ ಕೂಡ ಅವರಿಗೆ ಬರಲಿ ಅಂತ ಅವರು ಶುಭ ಹಾರೈಸಿದ್ದಾರೆ. ಜಾಣ್ಮೆ ಎಲ್ಲರ ಸಹಕಾರದೊಂದಿಗೆ ಡಿ ಕೆ ಶಿವಕುಮಾರ್ ಕೆಲಸ ಮಾಡಲಿ. ಡಿ ಕೆ ಶಿವಕುಮಾರ್ ಅವರು ತಾಳ್ಮೆ ಸಹನೆಯನ್ನ ಕಳೆದುಕೊಳ್ಳದೆ ಕೆಲಸ ಮಾಡಲಿ. 2.5 ವರ್ಷದ ಬಳಿಕ ಹೀಗಾಗಿರೋದು ಪರಮಾತ್ಮನ ಕೊಡುಗೆ. ಚಿಕ್ಕಮಗಳೂರಿನಲ್ಲಿ ರಂಭಾಪುರಿ ಶ್ರೀಗಳು ಶುಭ ಹಾರೈಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ. ಈ ಬಗ್ಗೆ ಮಾತನಾಡಿದ್ದಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ತಾಳ್ಮೆ ಕಳೆದುಕೊಳ್ಳದೆ ಇರಲಿ. ನೋಡಿ ಸರ್, ಈಗ ಸಹಜವಾಗಿ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ತುಂಬ ರೂಢಾಗಿ ಇರ್ತಾರೆ ನಾಯಕರ ಜೊತೆಗೆ. ಆದರೆ ಇತ್ತೀಚೆಗೆ ನಾವು ಕೆಲವು ವರ್ಷಗಳಿಂದ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರ ಆ ಒಂದು ಏನು ವ್ಯಕ್ತಿತ್ವ ಏನಿತ್ತು ಅದರಲ್ಲಿ ತುಂಬ ಬದಲಾವಣೆಗಳನ್ನ ಕಂಡಿದ್ದೀವಿ. ಮೊದಲನೇ ಡಿ ಕೆ ಶಿವಕುಮಾರ್ಗೂ ಈಗಿನ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಾಕಷ್ಟು ಬದಲಾವಣೆಗಳಾಗಿದೆ. ಅದರ ಜೊತೆಗೆ ಮುಂದಿನ ದಿನಮಾನಗಳಲ್ಲೂ ಕೂಡ ಅದು ಆಡಳಿತದಲ್ಲಿ ನಾವು ನೋಡೋದಕ್ಕೆ ಸಿಗಬಹುದಾ ಅಂತ. ಇಲ್ಲ, ಈಗ ನೀವು ಹೇಳಿದ್ದು ಕರೆಕ್ಟು. ಮತ್ತು ರಂಭಾಪುರಿ ಶ್ರೀಗಳಿಗೆ ಒಂದು ಅಂತಶ್ಚಕ್ಷು ಅಂತಕ್ಕಂಥದ್ದು ಇರುತ್ತೆ. ಅವರು ಆಶೀರ್ವಾದ ಮಾಡಿದರೂ ಕೂಡ ಅವರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಹೇಗೆ ಬಗೆಹರಿಸ್ಕೊಳ್ಬೇಕಂತಕ್ಕಂಥ ಒಂದು ಸಲಹೆಗಳನ್ನು ಸಹಿತ ಏನಪ್ಪ ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದರೆ, ನಾವು ಎಸ್.ಎಂ. ಕೃಷ್ಣ ಸರ್ಕಾರ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಏನಂತಾರಪ್ಪ ಅಂದರೆ ವಿಧಾನಸೌಧದ ಕಾರಿಡಾರ್ನಲ್ಲೇ ಏನಪ್ಪ ಅಂದ್ರೆ ಅವ್ರನ್ನ ಯಾರು ಹಿರಿಯ ಮುಖಂಡರಾಗಿದ್ದ ಏನಪ್ಪ ಅಂದ್ರೆ ಇವರು ಜಾಫರ್ ಶರೀಫ್ ಅವರು ಕಾಲರ್ ಹಿಡಿದ್ರು ಅಂತಕ್ಕಂಥದ್ದು ದೊಡ್ಡ ಸುದ್ದಿ ಆಯ್ತು. ಹೌದು. ಹಾಗೆ ಅಂದರೆ ಆವಾಗ ಎಲ್ಲರೂ ಬೆಚ್ಚಿ ಬಿದ್ದರು. ಏನು ಸೀನಿಯರ್ ಲೀಡರ್ಗಳು ಇವ್ರು ಎಂದೋ ಸಿ ಎಮ್ ಕ್ಯಾಂಡಿಡೇಟು, ಸಿ ಎಮ್ ಮಟೀರಿಯಲ್ ಆಗಿ ಬರ್ಬೋದಾಗಿತ್ತು. ಅಲ್ಲಪ್ಪ, ಯಾರನ್ನೂ ಕೇರ್ ಮಾಡಲ್ಲಲ್ಲ ಈ ಮನುಷ್ಯ ಅಂತಕ್ಕಂಥದ್ದು ಹಿರಿಯ ಒಂದು ಮುಖಂಡರಲ್ಲಿ ಏನಪ್ಪ ಅಂದ್ರೆ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು ಒಂದು ರಾಜಕೀಯವಾಗಿ ಒಂದು ಚರ್ಚೆ ಆಗ್ತದೆ. ಹಾಗೆ ಅವರು ಅವತ್ತಿನ ಒಂದು ಅವರ ಧೋರಣೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರು. ಅದು ಮತ್ತೆ ಸಂಸ್ಕೃತ ಶ್ಲೋಕಗಳನ್ನು ಹೇಳೋದು ಕಲ್ತ್ಕೊಂಡ್ರು. ಅದಕ್ಕಾಗಿ ಯಾರೋ ಶಾಸ್ತ್ರಿಗಳನ್ನು ಕರೆಸ್ಕೊಂಡ್ರು. ಅದಕ್ಕೆ ಅವರು ಟ್ಯೂಷನ್ ಎಲ್ಲ ತೊಗೊಂಡ್ರು. ಇವೆಲ್ಲವನ್ನ ಏನಪ್ಪ ಅಂದ್ರೆ ಪಾಪ ಅವರೇ ತಮ್ಮ ಒಂದು ವ್ಯಕ್ತಿತ್ವದ ಸುಧಾರಣೆಗಾಗಿ ಮಾಡ್ಕೊಂಡಿದ್ದಾರೆ. ಅದನ್ನೇನು ನಾವೇನಪ್ಪ ಅಂದ್ರೆ ಅಲ್ಲಗಳೆಯಲ್ಲ. ಮತ್ತೇನಪ್ಪ ಅಂದರೆ ಹಾಗೆ ಮಾಡೋದು ಒಳ್ಳೆಯದೇ. ಯಾಕಂದರೆ ಈ ಹಿಂದೆ ಏನಪ್ಪ ಅಂತಾರಪ್ಪ ಅಂದರೆ ವಾಲ್ಮೀಕಿನೂ ಸಹಿತ ಏನಪ್ಪ ಅಂದ್ರೆ ಬೇಟೆಗಾರ ಇದ್ದ. ಆಮೇಲೆ ಒಂದೇನಂತಾರಪ್ಪ ಅಂದ್ರೆ ದೊಡ್ಡ ವಾಲ್ಮೀಕಿ ರಾಮಾಯಣವನ್ನೇ ಬರೆದ್ರು. ಹೌದಾ? ಹಾಗೆ ಯಾರು ಏನು ಬೇಕಾದ್ರೂ ಆಗ್ಬೋದು. ಒಂದು ಆಶೀರ್ವಾದ, ಒಂದು ಏನಪ್ಪ ಅಂದ್ರೆ ಬ್ಲೆಸ್ಸಿಂಗ್ಸು ಎಲ್ಲ ಪಡ್ಕೊಳ್ಳೋದ್ರ ಮೂಲಕ ಮತ್ತು ತಮ್ಮನ್ನು ತಾವು ಸಂಸ್ಕಾರಗಳನ್ನು ಒಳಗಿಂದ ಬೆಳೆಸ್ಕೊಂಡ್ರೆ ಅಂತಕ್ಕಂಥದ್ದು. ಹಾಗೆ ಇವರು ಸಹಿತ ಏನಪ್ಪ ಅಂದರೆ ಇವತ್ತಿನವರೆಗೂ ಹೊರಗಡೆ ಆ ಥರ ಕಾಣ್ತಾ ಇದ್ದಾರೆ. ಆದರೂ ಹಿಡನ್ ಒಂದಿಷ್ಟೆಲ್ಲ ಗುಣಗಳೇನಿದಾವೆ, ಹಿಡನ್ ಅಜೆಂಡಾಗಳೇನಿದ್ದಾವೆ, ಹಿಡನ್ ಅವ್ರ ವ್ಯಕ್ತಿತ್ವ ಏನಿದೆ ಅದನ್ನು ಬಲ್ಲವರು ಬೇರೆ ಬೇರೆ ರೀತಿಯಿಂದ ಹೇಳ್ತಾರೆ. ಹೌದ್ರಾ? ಹಾಗಾಗಿ ಅವರು ಯಾವುದೇ ರೀತಿಯಿಂದ ಏನಂತಾರಪ್ಪ ಅಂದ್ರೆ ತಾಳ್ಮೆ ವಹಿಸ್ಕೊಂಡು ಹೋಗ್ತಕ್ಕಂಥದ್ದು, ಎಲ್ಲರನ್ನೂ ಏನಪ್ಪ ಅಂತಾರಪ್ಪ ಅಂದ್ರೆ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಆಗಬೇಕು. ಈಗ ನಂದು ಬಂತು, ನನಗೆ ಯಾರ್ಯಾರು ಅಪೋಸ್ ಮಾಡಿದ್ರೆ ಅಂದ್ರೆ ಅವ್ರನ್ನೆಲ್ಲ ಸ್ಯಾಕ್ ಮಾಡಬೇಕು ಅಂತಕ್ಕಂಥದ್ದು ಆಗಬಾರ್ದು. ಹೌದ್ರಾ? ಅದು ರಾಜಧರ್ಮ ಆಗಬೇಕು ಹೊರತಾಗಿ ರಾಜಕೀಯ ಧರ್ಮ ಆಗಬಾರ್ದು. ಹಾಗೆ. ಹೌದು. ಈಗ ಮತ್ತೊಂದು ಸರ್, ಈಗ ವಿಪಕ್ಷ ಮೊನ್ನೆ ತಾನೇ ನಾವು ನೋಡಿದ್ವಿ, ನಿತಿನ್ ನಬೀನ್ ಅವರು ರಾಜ್ಯಕ್ಕೆ ಬಂದರು. ರಾಷ್ಟ್ರೀಯ ಅಧ್ಯಕ್ಷರು BJPಯದ್ದು. BJP ನಾಯಕರಿಗೆ ಯಾರ್ಯಾರು ಮಲಗಿ ಕನಸನ್ನು ಕಾಣ್ತಾ ಇದ್ರು ಮುಂದೆ ಅಧಿಕಾರಕ್ಕೆ ಬರ್ಬೋದು ಅಂತ, ಎಲ್ರಿಗೂ ಕೂಡ ಚಾಟಿ ಬೀಸೋ ಕೆಲಸವನ್ನು ಮಾಡಿದ್ರು. ಈಗ ಸದ್ಯಕ್ಕೆ ಮೌನವಾಗಿ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದೆ ಅಂತ. ವಿಪಕ್ಷವಾಗಿ ಒಂದು ವಿಪಕ್ಷ ಇದನ್ನು ಯಾವ ರೀತಿ ನೋಡಬಹುದು? ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ BJPಗೆ ಏನಾದರೂ ಅವಕಾಶಗಳು ಸಾಧ್ಯ ಆಗ್ಬೋದಾ ಇದರಿಂದ? ಅಂದರೆ ಹೋರಾಟಕ್ಕೆ ಏನಾದರೂ ಅವಕಾಶಗಳು ಇಲ್ಲ ಆ ರೀತಿ ನೋಡಬಹುದು? ಇಲ್ಲಿ ಕರ್ನಾಟಕದ BJPಗೆ ಹಲವಾರು ಮಿತಿಗಳಿದ್ದಾವೆ. ಹೌದ್ರಾ? ಇವರು ಹೇಗಿದೆ ಅಂತ ಹೇಳಿದ್ರಪ್ಪ, ಕರ್ನಾಟಕದ ರಾಜಕಾರಣ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಾರೆ ಕೆಲವರು. ಹೌದ್ರಾ? ಸರ್ಕಾರದಲ್ಲಿದ್ದವರು ಸರ್ಕಾರಕ್ಕೆ ನಿಷ್ಠರಾಗಿರ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಅತೃಪ್ತರೆಲ್ಲರೂ BJPಯಲ್ಲಿ ಕೈ ಚಾಚಿರ್ತಾರೆ. ಹೌದು. ಹಾಗೆ BJPಯಲ್ಲಿದ್ದಿರ್ತಕ್ಕಂಥ ಅತೃಪ್ತರು ಕಾಂಗ್ರೆಸ್ನಲ್ಲಿ ಕೈ ಚಾಚಿರ್ತಾರೆ.
ಇವೆಲ್ಲ ನಡೆದಿದ್ದಾವೆ. ಹೌದು. ಈಗ ನೋಡಿ ಅವು ಓಪನ್ ಆಗಿ ನಡೀತು. ಜಗದೀಶ್ ಶೆಟ್ಟರ್ ಅವ್ರದ್ದು ಅಲ್ಲಿ ಅತೃಪ್ತಿ ಬಂದ ಕೂಡಲೇ ಕಾಂಗ್ರೆಸ್ಗೆ ಹೋದ್ರು, ಕಾಂಗ್ರೆಸ್ಲಿಂದ ಸೀದಾ ಇಲ್ಲಿಗೆ ಬಂದರು. ಮತ್ತು ಲಕ್ಷ್ಮಣ್ ಸವದಿ ಅವ್ರದ್ದು ನೋಡ್ತಾ ಇದ್ದೀವಿ ನಾವು. ಹೌದು. ಹೀಗೆ ಕಾಂಗ್ರೆಸ್ಸು ಮತ್ತು BJP ಅಂಥ ಪರಿ ಏನಂತಾರಪ್ಪ ಅಂದ್ರೆ ದೊಡ್ಡ ವ್ಯತ್ಯಾಸಗಳಿಲ್ಲ. ಹೌದು. ಅದು ಒಂದೇ ನಾಣ್ಯದ ಎರಡು ಮುಖಗಳ ಥರ ಇಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಅದೇ ಬೆಂಗಾಳದಲ್ಲಿ ನೋಡಿದ್ರಪ್ಪ ಅಂದರೆ ಅಲ್ಲಿ ಜಿದ್ದಾಜಿದ್ದಿನ ರಾಜಕಾರಣ, ಹೌದ್ರಾ? ಅಲ್ಲಿ ಭ್ರಷ್ಟಾಚಾರ ನಡೆದರೂ ಕೂಡ ಅದನ್ನು ಹತ್ತಿಕ್ತಕ್ಕಂಥ, ಅದನ್ನು ಹೊಡೆದಾಕ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಶಕ್ತಿ ಮತ್ತೆ ಅಲ್ಲಿ ಪ್ರತಿಷ್ಠಾಪನೆಗೊಳ್ತದೆ. ಇಲ್ಲಿ ಹಾಗಿಲ್ಲ, ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗುತ್ತೆ. ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣಗಳು, ಡೀಲ್ ರಾಜಕಾರಣಗಳು ಆಗ್ತವೆ. ಇದೆಲ್ಲ ಇದೆ. ಈಗ ಇವು ಯಾರು ನೀವು ನೋಡಿರಿ, ಯಾರು ಅಸೂಟಿಕರು ಯಾರೋ ಒಬ್ಬರನ್ನ ಹಾಕಿದ್ರು, ಎಲ್ಲಿ ಪ್ರಹ್ಲಾದ್ ಜೋಶಿ ಅವರು ವಿರುದ್ಧ ಏನೂ ಇಲ್ಲ ಅವರು. ಮತ್ತು ಯಾಕೆ ಹಾಕಿದರು ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ಪ್ರಶ್ನೆ. ಪ್ರಹ್ಲಾದ್ ಜೋಶಿ ಅವರಿಗೆ ಸಿದ್ದರಾಮಯ್ಯನವರಿಗೆ ಅಲ್ಲಿ ಅವ್ರು ಗೆಲ್ಲಲಿ, ನಾವು ಇಲ್ಲಿ ಗೆಲ್ತ್ಕೊಳ್ತೀವಿ, ಹೌದ್ರಾ? ಹೀಗೆ ಎಲ್ಲವೂ ಏನಪ್ಪ ಅಂದರೆ ಈ ಚುನಾವಣೆಗಳ ಕ್ಯಾಂಡಿಡೇಟ್ಗಳ ಬಗ್ಗೆನೇ ನಾವು ಚರ್ಚೆ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ದಲಿತರು ಹೇಳ್ತಕ್ಕಂಥವು ಇದ್ದಾವೆ. ಗೆಲ್ಲಬೇಕಾಗಿರ್ತಕ್ಕಂಥವ್ರಿಗೆ ಏನಪ್ಪ ಅಂದ್ರೆ ಸಪೋರ್ಟ್ ಮಾಡಲಿಲ್ಲ ಅವರು ಅಂತೇಳಿ. ಅಲ್ಲ, ಇವೆಲ್ಲ ವಿಮರ್ಶೆಗಳಾಗಬೇಕಷ್ಟೇ. ಹಾಗೆ ಇದು ಕರ್ನಾಟಕದ ರಾಜಕೀಯ ಚಿತ್ರಣ. ಇಲ್ಲಿ ಜಿದ್ದಾಜಿದ್ದಿ ಇಲ್ಲ. ಒಂದು ಏನಪ್ಪ ಅಂದ್ರೆ ನಿರ್ದಿಷ್ಟವಾಗಿ ಏನಪ್ಪ ಅಂದ್ರೆ ಒಂದು ಹೋಗಿ ಇನ್ನೊಂದು ಬರ್ತದೆ ಅಂತ ಇಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್. ಇನ್ನು ಈಗ ಮತ್ತೊಂದು ಬ್ರೇಕಿಂಗ್ ಕೂಡ ಬರ್ತಾ ಇದೆ ನೋಡಿ. ನಮ್ಮಲ್ಲಿ ಹೈಕಮಾಂಡೇ ನಿರ್ಧಾರ ಕೈಗೊಳ್ಳೋದು, ಹೈಕಮಾಂಡ್ ಹೇಗೆ ಹೇಳುತ್ತೆ ಅದೇ ರೀತಿ ಆಗುತ್ತೆ ಅಂತ ಬೋಸರಾಜು ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರದಂತೆ ಎಲ್ಲವೂ ಕೂಡ ಆಗುತ್ತೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವ ಬೋಸರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಹಾಗೂ DCM ಇಬ್ಬರನ್ನ ಕರೆದು ಹೈಕಮಾಂಡ್ ಮಾತನಾಡಿದೆ. ಯಾವ ವಿಚಾರ ಚರ್ಚೆ ಆಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಚಿವ ಬೋಸರಾಜು ಅವರು ಮಾತನಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದೆಡೆ ಹೈಕಮಾಂಡೇ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದರೆ ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೆ ಅದಕ್ಕೆ ನಾವು ಶಿರಸಾವಹಿಸಿ ಪಾಲನೆ ಮಾಡ್ತೀವಿ ಅಂತ ಸಚಿವರು ಕೂಡ ಈಗ ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ. ಸರ್, ಆಗಲೇ ನಾವು ನಿನ್ನೆ ಕೂಡ ನೋಡಿದ್ವಿ, ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ರು ನೋಡಿ ಬದಲಾವಣೆ ಆದರೂ ಆಗಬಹುದು, ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ನಾವು ಕೇಳ್ತೀವಿ ಅಂತ ಅವರು ಕೂಡ ಹೇಳಿದ್ರು. ಈಗ ಬೋಸರಾಜು ಅವರು ಕೂಡ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ನಾವು, ಹೈಕಮಾಂಡ್ ಹೇಳಿದ್ರೆ ಬದಲಾವಣೆ ಆಗುತ್ತೆ ಅಂತ. ಸೊ ಈ ರೀತಿಯಾದಾಗ ಎಲ್ಲೋ ಒಂದೆಡೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಶಿರಸಾವಹಿಸಿ ಪಾಲನೆ ಮಾಡೋದಕ್ಕೆ ಎಲ್ಲೋ ಒಂದೆಡೆ ಈಗ ಮುಂದಾಗಬೇಕು ಅಂತ ನಾಯಕರು ಏನಾದರೂ ಮುಂದಾಗ್ತಾ ಇದ್ದಾರಾ ಹೇಗೆ ಅಂತ? ಅದು ಬೋಸರಾಜ್ ಅವರದ್ದು ಪ್ರಶ್ನೆ ಬೇರೆ. ನಾನು ದೇಶಪಾಂಡೆ ಅವರದ್ದು ಹೇಗೆ ಹೇಳಿದೆ ಹಾಗೇನೇ ಇದೆ. ಬೋಸರಾಜ್ ಅವರು ಏನಂತಂದ್ರಪ್ಪ ಅಂದರೆ ಇಲ್ಲಿ MLC ಇದ್ದು ಮಿನಿಸ್ಟರ್ ಆದರು. ಹೌದ್ರಾ? ಅದು ಒಬ್ಬರೇ. ಅದಕ್ಕೆ ಕಾರಣ ಭಾಳ ಹಿಂದ್ಗಡೆ ಎಲ್ಲ ಇದ್ದಾವೆ. ಅಲ್ಲಿ ಈ ಕಡೆ DK ಶಿವಕುಮಾರ್ ಅವರು ಸಪೋರ್ಟ್ ಮಾಡಲಿಲ್ಲ, ಸಿದ್ದರಾಮಯ್ಯನವರು ಸಪೋರ್ಟ್ ಮಾಡಲಿಲ್ಲ, ಹೈಕಮಾಂಡ್ಲಿಂದ ತಂದರು ಅವರು ಆರ್ಡರ್ನ. ಹೌದು. ಹಾಗಾಗಿ ಮತ್ತೆ ಪುನಃ ಹೈಕಮಾಂಡ್ನ ಮೇಲೇ ಡಿಪೆಂಡ್ ಆಗಿ ಮುಂದುವರಿಬೇಕಂತೇಳಿ ಅವ್ರು ಏನಪ್ಪ ಅಂತಂದ್ರೆ ಈ ಪ್ರಯತ್ನ. ಹಾಗೆ ಅಲ್ಲಿ ಅವ್ರು ಏನಂತಂದ್ರಪ್ಪ ಅಂದ್ರೆ ಪಾಪ ರಾಯಚೂರು ಭಾಗದಲ್ಲಿ ನೀರಾವರಿಗಳು ಏನಪ್ಪ ಅಂದ್ರೆ ಆಗದಂತೆ ಮತ್ತು ಏನಪ್ಪ ಅಂದರೆ ಏನು ಆಂಧ್ರ ಮಾಡ್ತಾ ಇದೆ ಅದಕ್ಕೆ ಯಾವುದೇ ರೀತಿಯಿಂದ ಪ್ರತಿಭಟನೆ ಮಾಡಲ್ಲ ಅವರು. ಹೌದು. ಅಲ್ಲಿ ಕರ್ನಾಟಕಕ್ಕೆ ಏನು ಆಂಧ್ರದಿಂದ ಅನ್ಯಾಯ ದ್ರೋಹಗಳಾಗ್ತವೆ ಅದಕ್ಕೆ ಏನಪ್ಪ ಅಂದ್ರೆ ಇವ್ರು ಪ್ರತಿಭಟನೆ ಇಲ್ಲ. ಇವರು ಕರ್ನಾಟಕದ ಮತ್ತು ರಾಯಚೂರು ಜಿಲ್ಲೆ ಜನ ಇವರಿಗೆ ಏನಪ್ಪ ಅಂತಂದ್ರಪ್ಪ ಅಂದರೆ ಅಧಿಕಾರ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಬಟ್ಟೆ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಆದರೆ ಅದರ ಬಗ್ಗೆ ಕಳಕಳಿ, ಬದ್ಧತೆ, ನಿಷ್ಠೆ ಅವರು ಪ್ರದರ್ಶನ ಮಾಡ್ತಕ್ಕಂಥದ್ದು ಕಡಿಮೆ ಇದೆ. ಅದು ಹೊರಗಡೆ ಏನೇನೋ ಹೇಳ್ತಾರೆ ಅವರು ಪಾಪ, ಯಾರು ನಮ್ಮ ಬೋಸರಾಜ್ ಅವರು. ಆದರೆ ಅಲ್ಲಿ ಒಂದು ದೊಡ್ಡ ಇನ್ನೂ ಕತೆಗಳೇ ಇದ್ದಾವೆ ಅಲ್ಲಿ. ಯಾಕಂದರೆ ಆಂಧ್ರದಲ್ಲಿ ಅಲ್ಲಿ ಏನಪ್ಪ ಅಂದರೆ ಗದ್ವಾಲಿಗೆ ಹೋಗ್ತಾರೆ, ಅಲ್ಲಿ ಏನಪ್ಪ ಅಂದರೆ ಬೇರೆ ಆಂಧ್ರದ ಕ್ಯಾಂಡಿಡೇಟ್ಗಳನ್ನು ಕಾಂಗ್ರೆಸ್ ಮತ್ತು ಬೇರೆ ಬೇರೆ ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸ್ಲಿಕ್ಕೆ ಏನಪ್ಪ ಅಂದರೆ ಇವರು ಬೆಂಬಲ ಕೊಡ್ತಾರೆ. ಆಂಧ್ರದವರೇ ಬಂದು ನಮ್ಮ ಶಕ್ತಿನಗರದಲ್ಲಿ ಏನಂತಂದ್ರಪ್ಪ ಅಂದರೆ ಅಲ್ಲಿ ಬ್ಯಾರೇಜ್ ಮಾಡ್ತಿರ್ಬೇಕಾದ್ರೆ ಆಂಧ್ರದ MLA ಬಂದು, ಅವ್ರ ಹೆಸರು ಅರುಣಾನೋ ಏನೋ ಇದೆ, ಅವರು ಬಂದು 10 ಏನಪ್ಪ ಅಂದರೆ ಪೊಲೀಸ್ ವ್ಯಾನ್ಗಳನ್ನು ತಂದರು, ಅದನ್ನು ಕೆಡಿಸಿ ಹೋದರು. ಕರ್ನಾಟಕ ಏನೂ ಮಾಡಲಿಲ್ಲ. ಅಲ್ಲಿದ್ದಿರ್ತಕ್ಕಂಥ ಇವರು ಬೋಸರಾಜ್ ಅವರು ಏನು ಪ್ರತಿಭಟನೆ ಮಾಡಲಿಲ್ಲ. ಅಂದರೆ ಏನು ಗುಂಡಾಗಿರಿ ಇದು, ಅಲ್ಲಿ ಯಾರು ಕೇಳೋರಿಲ್ಲ. ಇವತ್ತು ನಮ್ಗೆ ಕರ್ನಾಟಕಕ್ಕೆ ದ್ರೋಹ ಆಗ್ತಾ ಇದೆ. ಹೌದು. ಅದರ ಬಗ್ಗೆ ಬೋಸರಾಜ್ ಅವರು ಏನಪ್ಪ ಅಂದರೆ ಕಳಕಳಿಯನ್ನು ವ್ಯಕ್ತಪಡಿಸಬೇಕು. ಅವರಿಗೆ ಅವರು ಮಂತ್ರಿ ಆಗೋದಕ್ಕೆ, ಅಧಿಕಾರ ಹಿಡಿಯೋದಕ್ಕೆ ನಮ್ಮ ಏನು ಅಭ್ಯಂತರ ಇಲ್ಲ. ಆದರೆ ಇಲ್ಲಿಯ ಜನ ಏನು ಕೊಟ್ಟಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಅವರು ಕೊಡಲಿ, ಅದನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಆಕ್ಷೇಪಣೆ. ಓಕೆ.
ಈಗ ಭರತ್ ರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಶಾಸಕ ಭರತ್ ರೆಡ್ಡಿ ಅವರು ಮಾತನಾಡಿ ಹೇಳಿರುವಂಥದ್ದು, ಇಲ್ಲ ನಮ್ಮ ಹೈಕಮಾಂಡ್ ಹೇಗೆ ಹೇಳುತ್ತೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ, ಅವರೇನು ನಿರ್ಧಾರ ಕೈಗೊಳ್ತಾರೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ. ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ನಮಗೆ ಏನಿದೆ ಗೊತ್ತಿಲ್ಲ, ಸಿಎಂ ಬದಲಾವಣೆ ಆಗತ್ತೋ ಇಲ್ವೋ ಗೊತ್ತಿಲ್ಲ, ಇನ್ನೂ CLP ಮೀಟಿಂಗ್ಗೆ ಆಹ್ವಾನನೇ ಬಂದಿಲ್ಲ ನಮಗೆ, ನಾಳೆ ನಡೆಯುವ ಸಭೆ ಬಗ್ಗೆ ಯಾವುದೇ ಮಾಹಿತಿಗಳನ್ನು ನಮಗೆ ಕೊಟ್ಟಿಲ್ಲ. ಬಳ್ಳಾರಿಯಿಂದ ನಾಗೇಂದ್ರಗೆ ಸಚಿವ ಸ್ಥಾನವನ್ನು ನಾವು ಕೇಳಿದ್ದೀವಿ, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಬೇಕು, ಹೈಕಮಾಂಡ್ ಹೇಳಿದವರ ಪರವಾಗಿ ನಾವು ಇರ್ತೀವಿ, ಯಾವುದೇ ಸಮಸ್ಯೆ ಇಲ್ಲ ನಮಗೆ, ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು DKಶಿ ಮುಂದಿನ ಮುಖ್ಯಮಂತ್ರಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. DKಶಿ CM ವಿಚಾರಕ್ಕೆ ಹೆಚ್ಚು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲ್ಲ ನಾನು, ಯಾರು CM ಆಗ್ತಾರೋ DCM ಆಗ್ತಾರೋ ಅದು ನನಗೆ ಗೊತ್ತಿಲ್ಲ, ಯಾರು ಆಗ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ, ಅದು ಅವರ ಪಾರ್ಟಿಗೆ ಬಿಟ್ಟಿರೋ ವಿಚಾರ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಅವರ ಪಕ್ಷಕ್ಕೆ ಬಿಟ್ಟಿರುವಂತಹ ವಿಚಾರ, ಯಾರನ್ನ CM ಮಾಡ್ತಾರೆ ಯಾರನ್ನ DCM ಮಾಡ್ತಾರೆ ಅದು ಅವರ ಪಕ್ಷದ ಆಂತರಿಕ ವಿಚಾರ, ಅದರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಸರ್, ಈಗ ಲಾಸ್ಟು ಕೊನೆ ಹಂತಕ್ಕೆ ಬಂದ್ಬೇಡ ಸರ್, ಈಗ CLP ಸಭೆ ಆಗಬೇಕು, CLP ಸಭೆಯಲ್ಲಿ ಒಂದು ಕಡೆ ನಾಯಕರು ಈಗಾಗಲೇ ಒಟ್ಟಾಗ್ತಾ ಇದ್ದಾರೆ, ಮತ್ತೊಂದು ಕಡೆ ಹೈಕಮಾಂಡು ಇಲ್ಲ ನಾವು ಏನು ಹೇಳ್ತೀವಿ ಅದನ್ನೇ ಶಿರಸಾವಹಿಸಿ ಪಾಲನೆ ಮಾಡಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ನಾಳೆ ರಾಜ್ಯ ಹೈಡ್ರಾಮಾಕ್ಕೆ ಕಾರಣ ಆದರೂ ಕೂಡ ಈ CM ಪ್ರಹಸನ ಏನಿದೆ ಇದಕ್ಕೆ ಮುಕ್ತಾಯ ಬೀಳಬಹುದಾ ನಾಳೆ? ಪ್ರಹಸನಕ್ಕೆ ಮುಕ್ತಾಯ ಅದೇ ಒಂದು, ಯಾಕಂದರೆ ಈಗ ಅವರು ಹೇಳ್ತಾ ಇದ್ದಾರಲ್ಲ ಇನ್ನೂ ಬಂದಿಲ್ಲ ಅಂತೆ ಬುಲಾವ್, ಹೌದ್ರಾ CLP ಇದೆಲ್ಲ ಫ್ಲೂಯಿಡ್ ಸಿಚುವೇಶನ್ ಹೌದ್ರಾ, ಯಾವಾಗ ಬರುತ್ತೆ ಏನು ಬರುತ್ತೆ ಅದು ಕ್ಷಣಂ ಅಂತ ಆಗ್ತಾ ಇದೆ ಇಲ್ಲಿ ರಾಜಕಾರಣ. ಯಾಕಂದರೆ ಇವರೆಲ್ಲ ಬಂದರು, ವಾಪಸ್ ಬಂದರು ಬೆಂಗಳೂರಿಗೆ, DK ಶಿವಕುಮಾರ್ ಅವರು ಅಲ್ಲೇ ಕೂತ್ಕೊಂಡ್ರು, ಹೌದ್ರಾ. ಆಮೇಲೆ ಇವರು ಏನಪ್ಪ ಅಂದರೆ ಈಗ ಸುರ್ಜೇವಾಲಾ ಅವರು ಬಂದಿದ್ದಾರೆ, ಆಮೇಲೆ ಚರ್ಚೆಗಳು ನಡೀತಾ ಇದ್ದಾವೆ, ಅಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ನಡೀತಿರ್ಬೋದು, ಪ್ರಿಯಾಂಕಾ ಅವ್ರ ಜೊತೆಗೆ ಚರ್ಚೆ ನಡೀತಾ ಇರ್ಬೋದು, ಯಾವ ರೀತಿಯಲ್ಲಿ ನಡೀತಾ ಇದ್ದಾವೆ, ಮತ್ತು ಯಾವಾಗ CLP ಕರಿಬೇಕು ಏನು ಕತೆ ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋದು ಹೆಂಗೆ. ಈ ಹಿಂದೆ ಫಸ್ಟ್ ಟೈಮ್ ಏನಪ್ಪ ಅಂದರೆ ಇವರು ಸಿದ್ದರಾಮಯ್ಯನವರು CLP ಆಗ್ಬೇಕಾದ್ರೆ ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ತಯಾರಿ ಮಾಡಿದ್ರು ಅವರು. ಸಂತೋಷ್ ಲಾಡನ್ನು ಬಿಟ್ಬಿಟ್ಟು ಸಂತೋಷ್ ಲಾಡ್ ಅವರು ಏನಪ್ಪ ಅಂದ್ರೆ ಭಾಳ ತುಂಬ ಎಲ್ಲ ರೀತಿಯಿಂದ ಮ್ಯಾನೇಜ್ ಮಾಡಿದ್ರು CLP ಮೀಟಿಂಗನ್ನು. ಅದಕ್ಕೆ ಬೇರೆ ನಾವು ಏನಪ್ಪ ಅಂದ್ರೆ ಬಹಿರಂಗವಾಗಿ ಹಲವಾರು ಶಬ್ದಗಳನ್ನು ಬಳಸ್ಲಿಕ್ಕೆ ಬರೋದಿಲ್ಲ, ಆ ಥರದಲ್ಲಿ ಏನಪ್ಪ ಅಂದ್ರೆ ಯಾವ ರೀತಿ ಆಗುತ್ತೆ ಇಲ್ಲಿ ಅಂತಕ್ಕಂಥದ್ದು. ಹಾಗೆ ಇವರು CLP ಮೀಟಿಂಗ್ನಲ್ಲಿ ಒಂದು DK ಶಿವಕುಮಾರ್ ಅವರು ಯಾವ ರೀತಿಯಲ್ಲಿ ಏನಪ್ಪ ಅಂದ್ರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದನ್ನು ಸಹಿತ ಏನಪ್ಪ ಅಂದ್ರೆ ಪ್ರಶ್ನಾರ್ಹ. ಓಕೆ, ಧನ್ಯವಾದಗಳು ಗಂಗಾಧರ್ ಕುಷ್ಟಗಿ. ನಮಸ್ಕಾರ. ಜೊತೆಗೆ ನಿರಂತರವಾಗಿ ಇದು ಸಾಕಷ್ಟು ಮಾಹಿತಿಗಳನ್ನು ಕೊಟ್ರಿ. ನೋಡಿ, ನಾಳೆ ಏನು